ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೆರೆ ಹರನ್ ಯೂಟ್ಯೂಬ್ ಚಾನಲ್. ಬೈಕ್ ಟ್ಯಾಕ್ಸ್ಗೆ ಪರ್ಮಿಷನ್ ಸಿಕ್ಕಿದ್ಕೆ ತಡ್ಕೊಳಕ್ಕಾಗ್ತಿಲ್ಲ. ಕೆಲವೊಬ್ಬರಿಗೆ ಉರಿ ಕಿತ್ಕೊಂತ ಇದೆ ಮೇಲೆ ಕೆಳಗೆ ಎಲ್ಲ ಕಡೆ. ಈ ಒಂದು ಉರಿನ ಕಮ್ಮಿ ಮಾಡ್ಕೊಳಕ್ಕೋಸ್ಕರ ಅವ್ರ ಸಮಾಧಾನಕ್ಕೋಸ್ಕರ ಏನೇನೋ ವಿಡಿಯೋಗಳು ಮಾಡಿ ಮಾಡಿ ಹಾಕ್ತಾ ಇದಾರೆ. ಬೈಕ್ ಟ್ಯಾಕ್ಸ್ ನೀವೇನೋ ಕಂಪ್ನಿ ಹುಟ್ಟಾಕಿದ್ದೀರಾ, ಏನ್ ಆ ಕಂಪ್ನಿನೇ ನಿಮಗೆ ಜೀವನ ಅನ್ನ ಕೊಡ್ತಾ ಇದೆಯಾ, ಇವತ್ತಲ್ಲಿ ನಾಳೆಗೆ ಮುಚ್ಕೊಂಡು ಹೋಗುತ್ತೆ ಕಂಪ್ನಿ, ಅವಾಗೇನು ಆಮೇಲೆ ಏನು ಮಾಡ್ತೀರಾ, ಏನೇನೋ ಹೇಳ್ತಾ ಇದಾರೆ. ಅದು ರೈಡರ್ಸ್ಗಳಿಗೆಲ್ಲ ಕೆಟ್ಟ ಕೆಟ್ಟ ಪದಗಳನ್ನ ಬೇರೆ ಯೂಸ್ ಮಾಡಿ ಮಾತಾಡ್ತಾ ಇದಾರೆ. ಅವ್ರು ಯಾರಂತ ಗೊತ್ತಿರ್ತಾರೆ, ಅವ್ರ ಹೆಸರು ತಗೊಳಲ್ಲ, ನಿಮಗೆ ಗೊತ್ತು, ನೋಡಿರ್ತೀರ ವಿಡಿಯೋ ಅನ್ಕೊಂತೀನಿ. ಏನು ಬೈಕ್ ಟ್ಯಾಕ್ಸಿಲಿ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗೋದು, ಬೇರೆ ಯಾವ ವೆಹಿಕಲ್ಲು ಆಕ್ಸಿಡೆಂಟೇ ಆಗಲ್ಲ. ಇನ್ನೊಂದು ಜೀವದ ಜೊತೆ ಚೆಲ್ಲಾಟ ಆಡ್ತೀರಾ ನೀವೆಲ್ಲ ರೈಡರ್ಸ್ಗಳು, ನಮ್ಮ ಅನ್ನ ಕಿತ್ಕೊಂಡು ತಿಂತೀರಾ. ಈ ಥರ ಅನೇಕ ಪದಗಳು ಇನ್ನೂ ಕೆಟ್ಟ ಕೆಟ್ಟ ಯೂಸ್ ಮಾಡಿದ್ದಾರೆ. ಇರಲಿ, ಅವ್ರ ಹೊಟ್ಟೆ ಊರಿಗೆ ಏನೋ ಮಾಡೋಕ್ಕಾಗ್ತಾಯಿಲ್ಲ, ಉರಿ ತಡ್ಕೊಳಕ್ ಆಗ್ತಾ ಇಲ್ವಲ್ಲ. ಸಮಾಧಾನ ಪಡ್ಕೋಬೇಕಂದ್ರೆ ಸ್ವಲ್ಪ ಅವ್ರ ಇರ್ತಕ್ಕಂಥ ಉರಿನ ಕಮ್ಮಿ ಮಾಡ್ಕೊಳಕ್ಕೆ, ಅವ್ರ ದುಃಖನ ಕಮ್ಮಿ ಮಾಡ್ಕೊಳಕ್ಕೆ, ಮನಸ್ಸಲ್ಲಿರೋದ ಸ್ವಲ್ಪ ಆಚೆ ಹಾಕ್ಲೇಬೇಕಲ್ಲ ದುಃಖನ, ಅದಕ್ಕೋಸ್ಕರ ಏನೇನೋ ಮಾತಾಡಿದ್ದಾರೆ. ಓಕೆ, ನಮಗೇನು ಬೇಜಾರ ಇಲ್ಲ. ಈ ಥರದ ನೂರಾರು ಜನ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಬೈತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ತೊಂದರೆ ಇಲ್ಲ. ಅವ್ರವ್ರ ಅನಿಸಿಕೆ ಅವ್ರವ್ರು ಹೇಳ್ತಾರೆ, ಅವ್ರಿಗೂ ಸ್ವತಂತ್ರ ಇದೆ, ಹಕ್ಕು ಮಾತಾಡೋಕ್ಕೆ ಮಾತಾಡಲಿ. ಆದರೆ ಕೆಲವೊಂದಿಷ್ಟುಗಳನ್ನ ಜಾಸ್ತಿನೇ ಮಾತಾಡ್ಬಿಟ್ಟಿದ್ದಾರೆ, ಕೆಟ್ಟ ಕೆಟ್ಟ ಪದಗಳನ್ನೆಲ್ಲ ಯೂಸ್ ಮಾಡಿದ್ದಾರೆ, ಅವು ಹೇಳೋಕ್ಕೂ ಆಗಲ್ಲ. ಹಂಗಾಗಿ ಏನು ಬೈಕ್ ಟ್ಯಾಕ್ಸಿಗೆ ಇವ್ರೇನು ಬಂಡವಾಳ ಹಾಕ್ಬಿಟ್ಟಿದಾರ, ಇಲ್ಲ ಇವ್ರೇನಾರು ಕಂಪ್ನಿ ಹುಟ್ಟಾಕ್ಬಿಟ್ಟಿದಾರ. ಇವತ್ತು ಇವ್ರು ಜೀವನ ಮಾಡ್ತಿರೋದು ಅದೇ ಒಂದು ಕಂಪ್ನಿಯಿಂದಾನೆ. ಇವತ್ತು ಆ ಕಂಪ್ನಿ ಮುಚ್ಕೊಂಡು ಹೋದ್ರೆ ಇವರು ಮುಚ್ಕೊಂಡು ಬಾಗ್ಲು ಹಾಕೊಂಡು ಮನೆಗೆ ಹೋಗ್ಬೇಕು. ಆಟೋಗಳನ್ನೆಲ್ಲವ ಸೇಲ್ ಮಾಡ್ಕೊಂಡು ಮನೆಗೆ ಹೋಗಿ ಬೇರೆ ಕೆಲಸ ಮಾಡಬೇಕು. ಇವತ್ತು ಆಟೋಗಳು ಬೆಂಗಳೂರಲ್ಲಿ ಓಡ್ತಾ ಇದ್ರೆ ಆನ್ಲೈನ್ ಬಿಸ್ನೆಸ್ ಮೇಲೇನೆ. ಎಷ್ಟು ಜನ ಮೀಟರ್ ಹಾಕೊಂಡು ಬಾಡಿಗೆ ಹೊಡಿತಿದಾರ, ಎಷ್ಟು ಜನ ಕೈ ಬಾಡಿಗೆ ಮಾಡ್ತೀರಾ, ಹುಡ್ಕಿರಿ ಬೆರಳೆಣಿಕೆ ಅಷ್ಟು ಸಿಕ್ಕಲ್ಲ. ಇವತ್ತು ಸಿಟಿಲಿ ಏನು ಇವತ್ತು ಹೇಳಿದ್ರಲ್ಲ, 3-4 ಲಕ್ಷದ 5 ಲಕ್ಷ ಆಟೋ ಇದಾವಲ್ಲ, ಇದರಲ್ಲಿ 1 ಲಕ್ಷ ಆಟೋಗಳು ಅಷ್ಟೇ ಕೈ ಬಾಡಿಗೆ ಹೊಡಿತಿರೋದು. ಮಿಕ್ಕಿದವ್ 4 ಲಕ್ಷ ಬರೀ ಆನ್ಲೈನೇ ಆರ್ಡರ್ ಹೊಡಿತಿರೋದು. ಇವರು ಆನ್ಲೈನಲ್ಲಿ ಬಂದ್ರೆ ಇವ್ರು ಆರ್ಡರ್ ಮಾಡಬೇಕು, ಇವ್ರು ಜೀವನ ಮಾಡಬೇಕು, ಆ ಥರ ಪರಿಸ್ಥಿತಿ ಇದೆ. ಯಾಕೆಂದರೆ ಟೆಕ್ನಾಲಜಿ ಚೇಂಜ್ ಆಗಿದೆ, ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಕಸ್ಟಮರ್ ಯಾರು ಇವ್ರು ಇರೋ ಜಾಗಕ್ಕೆ ಹುಡುಕಿ ಬಂದು ಬಾಡಿಗೆ ಕರ್ಕೊಂಡು ಹೋಗಲ್ಲ ಆಟೋಗಳನ್ನ. ಒಂದು ಕಾಲದಾಗ ಇತ್ತು ಅದು, ಆ ಥರ ಫೆಸಿಲಿಟಿ ಇರಲಿಲ್ಲ, ಮೊಬೈಲ್ ಇರಲಿಲ್ಲ, ಯಾವುದೇ ಥರ ಆನ್ಲೈನ್ ಬಿಸ್ನೆಸ್ ಇರಲಿಲ್ಲ. ಇಲ್ಲಿ ಆಟೋ ಸ್ಟ್ಯಾಂಡ್ ಇತ್ತು, ಅಲ್ಲಿಗೆ ಹೋಗೋರು ಬಾಡಿಗೆ ಕೇಳೋರು, ಇಷ್ಟೊಂದು ಮಾತಾಡ್ಕೊಂಡು ಕರ್ಕೊಂಡು ಹೋಗೋರು. ಇವಾಗ ಹಂಗಾಗಲ್ಲ, ಎಲ್ಲ ಆನ್ಲೈನ್. ಮನೇಲಿ ಕೂತ್ಕೊಂಡ್ರೆ ಅಲ್ಲೇ ಬುಕ್ ಮಾಡ್ತಾರೆ, ಇವ್ರು ಹೋಗಿ ಅಲ್ಲೇ ಪಿಕ್ ಮಾಡಬೇಕು, ಕರ್ಕೊಂಡು ಹೋಗ್ಬೇಕು. ಏನೋ ಕಂಪ್ನಿ ಮುಚ್ಕೊಂಡು ಹೋಗ್ಬಿಟ್ರಂಗಾರೆ ರಾಪಿಡೋ ಬೈಕ್ ಟ್ಯಾಕ್ಸಿ ಒಬ್ಬರೇ ನಾವು ಮನೆಗೆ ಹೋಗೋದು ಬಾಗ್ಲು ಹಾಕೊಂಡು. ಆಟೋಗಳು ಯಾವ ಹೋಗೋದೇ ಇಲ್ವಾ? ಓಲಾ ಊಬರ್ ಕಂಪ್ನಿನ ಅಳವಡಿಸ್ಕೊಂಡಿರೋದು ಇವತ್ತು ಆಟೋಗಳು ಹೆಚ್ಚು ಹೆಚ್ಚು. ಬೈಕ್ ಟ್ಯಾಕ್ಸಿಯವ್ರಿಗೆ ಏನು ಬಿಡಿ, ರಾಪಿಡೋ ಹೋದ್ರೆ ಇನ್ನೂ ಬೇರೆ ಇಂಥವು 108 ಆ್ಯಪ್ ಇದ್ದಾವೆ. ಪೋರ್ಟರ್ ಇದೆ, ಅಂಕಲ್, ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝಾನ್, ಫ್ಲಿಪ್ಕಾರ್ಟ್, ಬೇಜಾರಿದ್ದಾವೆ ಟೂ ವೀಲರಿಗೆ ಮಾಡೋಕ್ಕೆ. ಒಂದು ಕಂಪ್ನಿ ಹೋದ್ರೆ ಇನ್ನೂ 100 ಇದ್ದಾವೆ. ನೀವೆಲ್ಲಿಗೆ ಹೋಗ್ತೀರ ಆಮೇಲೆ? ನಿಮಗಿರೋದೇ ಈ 3 ಆಪ್ಷನ್ನು, ರಾಪಿಡೋ, ಓಲಾ, ಊಬರ್. ಈ 3 ಮುಚ್ಕೊಂಡು ಹೋದ್ರೆ ಆಟೋದಲ್ಲಿ ನೀವು ಎಲ್ಲಿ ಹುಡುಕೊಂಡು ಹೋಗ್ತೀರಾ ಬಾಡಿಗೆ ಕಸ್ಟಮರ್ನ? ಹೇಳಿ. ನೀವು ಹೇಳ್ತಿರೋ ನಿಮ್ಮ ಮಾತಿಗೆ ನಾವು ಹೇಳ್ತಿರೋದು, ನಾವೇನು ಇಲ್ಲಿ ಹುಟ್ಟಾಕೊಂಡು ಮಾತಾಡ್ತಾ ಇಲ್ಲ. ನೀವು ಹೇಳಿದ್ರಲ್ವಾ ಈ ಕಂಪ್ನಿ ಲಾಗೌಟ್ ಆದ್ರೆ ಏನು ಮಾಡ್ತೀರಾ ಆಮೇಲೆ ಅಂತ. ಈ ಕಂಪ್ನಿ ಲಾಗೌಟ್ ಆದ್ರೆ ನಾವು ಕೇಳ್ತಿದ್ದೀವಿ, ನೀವೇನು ಮಾಡ್ತೀರಾ? ಎಲ್ಲಿಗೆ ಹೋಗ್ತೀರಾ ಬಾಡಿಗೆ ಹೊಡಿಯೋಕ್ಕೆ? ಅಷ್ಟು ನಿಮ್ಮದು ಯೋಚನೆ ಮಾಡಿ ಆಮೇಲೆ ಬೇರೆಯವ್ರದ್ದು ಹೇಳಿ. ಬೈಕ್ ಟ್ಯಾಕ್ಸಿಯವ್ರಿಗೆ 108 ದಾರಿಗಳಿದ್ದಾವೆ, ಒಂದಲ್ಲ ಎರಡಲ್ಲ, ಬೇಜಾನ್ ದಾರಿ ಇದೆ ಬೈಕ್ ಟ್ಯಾಕ್ಸಿಯವ್ರಿಗೆ. ಇದೊಂದಕ್ಕೆ ಯಾರೂ ಅಡಿಕ್ಟ್ ಆಗಿಲ್ಲ. ಪ್ರತಿಯೊಂದು ಆ್ಯಪನ್ನು ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಅವರು. ಇವತ್ತು ಬೈಕ್ ಟ್ಯಾಕ್ಸಿ ಬಂದಿಲ್ಲ ಅಂದರೆ ಪೋರ್ಟರ್ ಮಾಡ್ತಾರೆ, ಪೋರ್ಟರ್ ಬಂದಿಲ್ಲ ಅಂದರೆ ಸ್ವಿಗ್ಗಿ, ಝೊಮ್ಯಾಟೊ ಮಾಡ್ತಾರೆ, ಫ್ಲಿಪ್ಕಾರ್ಟ್, ಅಮೆಝಾನ್, ಯಾವುದೋ ಒಂದರಲ್ಲಿ ಹೊಟ್ಟೆ ತುಂಬಿಸ್ಕೊಂತಾರೆ, ಅನ್ನ ತಿಂತಾರೆ, ನೆಮ್ಮದಿಯಾಗಿರ್ತಾರೆ. ಬಟ್ ಆಟೋ ಡಿಪಾರ್ಟ್ಮೆಂಟ್ ಹಂಗಾಗಲ್ಲ. ನೀವು ಲಗೇಜ್ ಹೊಡಿಯೋಕ್ಕಾಗಲ್ಲ, ಕಸ್ಟಮರ್ನು ಇರೋ ಜಾಗಕ್ಕೆ ಹುಡುಕೊಂಡು ಹೋಗೋಕ್ಕಾಗಲ್ಲ. ಬಾಡಿಗೆ ಕೇಳ್ಕೊಂಡು ಬರ್ತೀರಾ ಅಂತ ಇಲ್ಲ. ಆನ್ಲೈನಲ್ಲಿ ಬುಕ್ಕಿಂಗ್ ಆರ್ಡರ್ ಬಂದರೆ ಮಾತ್ರ ನೀವು ಡ್ಯೂಟಿ ಮಾಡಬೇಕು. ಈ ಥರ ಸಿಚುವೇಶನ್ಗೆ ನೀವೇ ತಂದುಕೊಂಡಿರೋದು. ನಾವು ಹೇಳ್ತಾ ಇಲ್ಲ, ನೀವು ಮಾಡ್ಕೊಂಡಿರೋದಕ್ಕೆ ನೀವೇ ಅನುಭವಿಸ್ತಾ ಇದ್ದೀರಾ. ಅದಕ್ಕೆ ಅವ್ರು ಏನು ಹೆಂಗಂದ್ರೆ ಹಂಗೆ ಸೋಷಿಯಲ್ ಮೀಡಿಯಾದಲ್ಲಿ ಹಂಗೆ ಬೈತೀರಾ, ಹಿಂಗೆ ಮಾತಾಡ್ತೀರಾ ಆಟೋಗಳ ಬಗ್ಗೆ. ನಿನಗೇನು ಗೊತ್ತು, ಏನೇನು ಬೈಕ್ ಟ್ಯಾಕ್ಸಿ ಏನೋ ಕಮಿಷನ್ ಕೊಡ್ತಾ ಇದೆ ನಿಮಗೆ ಕಂಪ್ನಿ, ಅಷ್ಟು ಸಪೋರ್ಟಾಗಿ ಮಾತಾಡ್ತಾ ಇದ್ದೀರಲ್ಲ ನಿನ್ನೆ ಮೊನ್ನೆ ಬಂದಿರೋ ಕಂಪ್ನಿಗೆ ಅಂತ. ಹೌದಪ್ಪ, ಇವತ್ತು ಆ ಕಂಪ್ನಿಯಿಂದ 6 ಲಕ್ಷ ಜನ ಕರ್ನಾಟಕದಲ್ಲಿ ಅನ್ನ ತಿಂತಿದ್ದಾರೆ, ಅವರ ಫ್ಯಾಮಿಲಿ ಸೆಟಲ್ ಆಗಿದೆ. ಹೌದು, ಆ ಥರ ಒಂದು ಕಂಪ್ನಿ ಕೆಲಸ ಕೊಟ್ಟಿದೆ ಅಂದರೆ ಕಂಪ್ನಿ ಕೃತಜ್ಞತೆ ತೋರಿಸ್ಲೇಬೇಕು ಪ್ರತಿಯೊಬ್ಬರೂ. ಪುಕ್ಸಟ್ ಯಾರು ಕೊಡ್ತಾರೆ ಇವತ್ತು ಕೆಲಸನ? ಸಂಬಳ ಕೊಡ್ತಾರೆ ಫ್ರೀಯಾಗಿ? ಯಾರು 10 ರೂಪಾಯಿ ಯಾರು ಫ್ರೀಯಾಗಿ ಕೊಡ್ತಾರೆ? ಕೊಟ್ಟಿದ್ರೆ ಯಾರು ಕೊಡಲ್ಲ. ಇವತ್ತಂತ ಒಂದು ಕಂಪ್ನಿ 10 ಲಕ್ಷ ಜನ ಕೆಲಸ ಕೊಟ್ಟಿದ್ರೆ ಆ ಕಂಪ್ನಿ ಸಪೋರ್ಟಾಗಿ ಮಾತಾಡೇ ಮಾಡ್ತಾರೆ. ಯಾಕೆ ಮಾತಾಡಲ್ಲ? ನೀವು ನಿಮ್ಮ ಸಂಘಟನೆಗಳಿಗೆ ಏನಾದ್ರು ತಪ್ಪಾರು ನೀವು ಹೆಂಗೆ ಸಪೋರ್ಟಾಗಿ ಮಾತಾಡ್ತೀರ, ಹಂಗೆ ಎಲ್ಲರೂ ಮಾತಾಡ್ತಾರೆ. ಅದೆಲ್ಲ ಕಾಮನ್ನು, ಏನು ಮಾಡೋಕ್ಕಾಗಲ್ಲ. ಹೌದು, ಇವರು ಟೂ ವೀಲರಲ್ಲಿ ಯಾವಾಗಲೂ ಅತಿ ಹೆಚ್ಚು ಆಕ್ಸಿಡೆಂಟ್ ಆಗುತ್ತೆ, ಅತಿ ಹೆಚ್ಚು ಜನ ಸಾಯ್ತಾರೆ, ಬೈಕ್ ಟ್ಯಾಕ್ಸಿಲೇ ಸಾಯ್ತಾರೆ, ಕೈಕಾಲು ಮುರಿದೋಗ್ತಾ ಇರ್ತಾರೆ. ಪದೇ ಪದೇ ಬೈಕ್ ಟ್ಯಾಕ್ಸಿನ ಮೆನ್ಷನ್ ಮಾಡಿ ಮಾಡಿ ಹೇಳ್ತಾರೆ. ಅದಕ್ಕೆ ನಾವು ಮಾತಾಡ್ತೀವಿ, ಆಕ್ಸಿಡೆಂಟ್ ಬೈಕ್ ಟ್ಯಾಕ್ಸಿಲೇ ಆಗಲ್ಲಪ್ಪ, ಎಲ್ಲ ಥರ ಡಿಪಾರ್ಟ್ಮೆಂಟ್ ವೆಹಿಕಲಲ್ಲಿ ಆಗೇ ಆಗುತ್ತೆ. ಆಟೋ ಆಗಲ್ವಾ, ಕಾರ್ ಆಗಲ್ಲ, ಬಸ್ ಆಗಲ್ಲ, ಫ್ಲೈಟ್ ಆಗಲ್ವಾ, ಪ್ರತಿಯೊಂದು ಆಗುತ್ತೆ.
3 ದಿವಸದಲ್ಲಿ 2 ಕಾರ್ ಆಕ್ಸಿಡೆಂಟ್ ಆಯ್ತು. ಒಂದ್ರಲ್ಲಿ 7 ಜನ, ಒಂದ್ರಲ್ಲಿ 5 ಜನ, 12 ಜನ ಸತ್ತೋದ್ರು. ಅದೇ ಬೈಕ್ ಟ್ಯಾಕ್ಸಿಲಿ ಆದ್ರೆ ಒಬ್ರೋ ಇಬ್ರೋ ಹೋಗ್ತಾರೆ. ಈ ತರ ಹೇಳ್ತೀವಿ. ಅದೇ ಆಟೋದಲ್ಲಿ ಆಗಿದ್ರೆ 5-6 ಜನ ಹೋಗ್ತಾರೆ, ಅದ್ರಲ್ಲಿ ಹಂಗೂ ಹೋಗ್ತಾರೆ. ಆಕ್ಸಿಡೆಂಟು ಹಾಗೆ ಆಗುತ್ತೆ, ಬೈಕಲ್ಲೇ ಆಗುತ್ತೆ ಅಂತ ನೀವು ಯಾವಾಗಲೂ ಅದನ್ನೇ ಕೊರಿತೀರಲ್ಲ ಹೇಳಿ. ಏನು ಬೇಕಂತಾನೆ ಮಾಡ್ಬಿಡ್ತಾರೆ ಯಾರು ಬೈಕ್ ಟ್ಯಾಕ್ಸಿಯವರು. ಯಾರು ಕರ್ಕೊಂಡೋಗಿ ಹೇಳ್ತೀರ ನೀವು ಜೀವದ ಜೊತೆ ಚೆಲ್ಲಾಟ ಆಡ್ತೀರ ಹಂಗೆ ಹೆಂಗೆ ಅಂತೀಯಲ್ಲ. ಏನು ಬೇಕಂತಾನೆ ಅವ್ರು ಕರ್ಕೊಂಡೋಗ್ಬಿಟ್ಟು ಯಾವ್ದಾದ್ರು ಬಸ್ಸಿಗೆ ಗುದ್ದಿ ಸಾಯಿಸ್ತಾರ? ಇನ್ಸಿಡೆಂಟ್ ಆಗ್ತಾವಪ್ಪ, ರೋಡ್ ಪ್ರಾಬ್ಲಮ್ ಇರ್ಬೋದು, ಬೇರೆ ಯಾವ್ದಾದ್ರು ಗಾಡಿ ಬಂದು ಗುದ್ಬೋದು, ಬೈ ಮಿಸ್ಟೇಕ್ ಬೇರೆ ಏನೋ ಇನ್ಸಿಡೆಂಟ್ ಆಗಿ ಆಕ್ಸಿಡೆಂಟ್ ಆಗ್ಬೋದು. ಯಾರು ಬೇಕಂತ ಯಾವುದೇ ವೆಹಿಕಲಲ್ಲಿ ಯಾರು ಆಕ್ಸಿಡೆಂಟ್ ಮಾಡಲ್ಲ. ಹೌದು, ಟೂ ವೀಲರ್ ಅಷ್ಟು ಸೇಫ್ಟಿ ಇಲ್ಲ, 100% ಒಪ್ಕೊಂತೀವಿ ನಾವು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆಟೋ ಏನು 100% ಸೇಫ್ಟಿ ಇದೆಯಾ? ಅದೂ ಇಲ್ಲ. ಟೂ ವೀಲರ್ಗೆ ಹೋಲಿಸ್ಕೊಂಡ್ರೆ ಆಟೋ ಸ್ವಲ್ಪ ಪರವಾಗಿಲ್ಲ. ಇನ್ನು ಆಟೋನ ಬೇರೆ ವೆಹಿಕಲ್ಸ್ ಹೋಲಿಸ್ಕೊಂಡ್ರೆ ಕಾರ್ ಚೆನ್ನಾಗಿದೆ. ಈ ತರ ಒಂದಕ್ಕಿಂತ ಒಂದು, ಮರಕ್ಕಿಂತ ಮರ ದೊಡ್ಡದು ಇದ್ದೇ ಇದೆ. ಬೈಕ್ ಟ್ಯಾಕ್ಸಿ ಏನಕ್ಕೆ ಚೂಸ್ ಮಾಡ್ತಾರೆ ಅಂದ್ರೆ ಬೇಗ ಡ್ಯೂಟಿಗೆ ಹೋಗ್ಬೋದು, ಅಮೌಂಟ್ ಸ್ವಲ್ಪ ಕಡಿಮೆ ಇದೆ, ಆದಷ್ಟು ಸ್ವಲ್ಪ ನಮ್ಮ ಸಮಯ ಮಿಕ್ಕುತ್ತೆ, ಬೇರೆ ಒಂದು ಕೆಲಸಕ್ಕೆ ಟೈಮ್ ಸ್ಪೆಂಡ್ ಮಾಡ್ಬೋದು ಅನ್ನೋ ಒಂದು ಉದ್ದೇಶದಿಂದ ಬೈಕ್ ಟ್ಯಾಕ್ಸಿ ಚೂಸ್ ಮಾಡ್ತಾರೆ ಅಷ್ಟೇ ಹೊರತು ಬೇರೆ ಯಾವ ಉದ್ದೇಶನೂ ಅಲ್ಲ. ಬುಕ್ ಮಾಡಿದ ತಕ್ಷಣ ಆಟೋಗಳು ಸಿಕ್ಕಲ್ಲ ತುಂಬಾ ಟೈಮ್. ಎಷ್ಟೋ ಜನ ನೋಡ್ತಾರೆ ಬುಕ್ ಮಾಡಿ ಕಷ್ಟಪಟ್ಟು ಟ್ರೈ ಮಾಡ್ತಾರೆ, ಆಟೋ ಸಿಗಲ್ಲ. ಅದಕ್ಕೋಸ್ಕರ ಬೈಕ್ ಬುಕ್ ಮಾಡ್ತಾರೆ. ಬೇಗ ಬೈಕ್ ಟ್ಯಾಕ್ಸಿ ಅವ್ರು ಬರ್ತಾರೆ, ಪಿಕಪ್ ಡ್ರಾಪ್ ಮಾಡ್ತಾರೆ. ಆಟೋಕ್ಕೆ ಹೋಲಿಸ್ಕೊಂಡ್ರೆ 50% ಅಮೌಂಟ್ ಕಮ್ಮಿ ಇದೆ ಬೈಕಲ್ಲಿದೆ, ಚೂಸ್ ಮಾಡ್ತಾರೆ. ಅದು ಕಸ್ಟಮರ್ ಚಾಯ್ಸ್. ಅದಕ್ಕೆ ಯಾಕೆ ಇಷ್ಟೊಂದು ಹುರ್ಕೊಂತೀರ ನೀವು? ಬೈಕ್ ಟ್ಯಾಕ್ಸಿ ಸರಿ ಇಲ್ಲ, ಆಕ್ಸಿಡೆಂಟ್ ಬೇಕಂತಾನೆ ಮಾಡ್ತಾರೆ, ಯಾರು ಮಾಡಲ್ಲ ಅವೆಲ್ಲ. ಬೈ ಮಿಸ್ಟೇಕ್ ಆಗೋದಕ್ಕೆ ಯಾರು ಏನೂ ಮಾಡೋಕ್ಕಾಗಲ್ಲ, ಆಗೋದನ್ನ ಯಾರು ತಪ್ಸೋಕ್ಕೂ ಆಗಲ್ಲ, ಅದೆಲ್ಲ ಏನು ಮಾಡೋಕ್ಕಾಗಲ್ಲ. ಮತ್ತೆ ಕೆಲವೊಂದು ಕೆಟ್ಟ ಪದಗಳನ್ನು ಕೂಡ ಯೂಸ್ ಮಾಡಿದ ರೈಡರ್ಗೆ ತಗಡು ನಿಮ್ಮ ಅಪ್ಪ ಬಂದಿದ್ದ ಹೈಕೋರ್ಟಿಗೆ ವಾದ ಮಾಡೋಕ್ಕೆ ಹಿಂಗೆ ಹಿಂಗೆ ಅಂತೆಲ್ಲ. ಏನು ಇವರೇ ಹೋಗ್ಬಿಟ್ಟಂಗಾರೆ ಜಡ್ಜ್ ಸಾಹೇಬ್ರ ಬದಲು ಇವರೇ ವಾದ ಮಾಡ್ಬಿಟ್ಟಿದ್ರ? ಅಡ್ವೊಕೇಟ್ ಬಂದಿಲ್ಲ ಅವತ್ತು, ಇವರೇ ಹೋಗಿ ವಾದ ಮಾಡ್ಬಿಟ್ಟಂಗಾರೆ ಗೆಲ್ಲಿಸ್ಬಿಟ್ರ? ಬೈಕ್ ಟ್ಯಾಕ್ಸಿ ವಿರೋಧ ಇವರೇ ವಾದ ಮಾಡಿ ಮಾತಾಡಿರೋ ಥರ ಹೇಳ್ತಾ ಇದ್ದಾರೆ. ನಿಮ್ಮ ಅಪ್ಪ ಬಂದಿದ್ದ ಹೈಕೋರ್ಟಿಗೆ, ಏನೋ ಗೊತ್ತು ನಿನಗೆ, ಮಾತಾಡಿದ್ಯಲ್ಲ ಹಂಗೆ ಹಿಂಗೆ ಅಂತ. ಯಾರೂ ಬಂದಿಲ್ಲ ಸ್ವಾಮಿ. ಹೋಗಿರ್ತೀರ ನೀವು ಹೈಕೋರ್ಟಿಗೆ, ಯಾವುದೋ ಅಡ್ವೊಕೇಟ್ ಪರವಾಗಿ ಯಾವುದೋ ಜೊತೆಯಲ್ಲಿ ಹೋಗಿರ್ಬೋದು ಅಷ್ಟೇ. ಹೋಗಿರೋ ಮಾತ್ರಕ್ಕೆ ನೀವೇ ಹೈಕೋರ್ಟಲ್ಲಿ ವಾದ ಮಾಡಿ ಏನೋ ಎಲ್ಲ ದೊಡ್ಡ ದೇಶನ ಗೆದ್ದು ಬಂದಿರೋ ಥರ ಮಾತಾಡ್ತಿದ್ದೀರಾ. ನೀವು ಮಾಡಿರೋದು ಎಷ್ಟು ಮಟ್ಟಿಗೆ ಅಂತ ನಿಮ್ಮ ಕಮೆಂಟ್ಸ್ಗಳು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನೀವು ಮಾತಾಡಿರೋ ಸರಿನೋ ತಪ್ಪು ಅಂತ. ಯಾವ ಥರ ಕಸ್ಟಮರ್ಗಳಾಗಿರ್ಬೋದು, ಎಲ್ಲ ಜನಗಳು ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ಉಗಿತಾವ್ರಲ್ಲ, ಅದನ್ನು ನೋಡಿ ನಿಮಗೆ ಗೊತ್ತಾಗುತ್ತೆ ಹೆಂಗಿದೆ ಅಂತ. ಓಕೆ, ಇಷ್ಟು ಹೇಳಬೇಕಾಯ್ತು, ಈ ವಿಡಿಯೋ ಬಗ್ಗೆ ರಿವ್ಯೂ ಕೊಡಬೇಕಾಯ್ತು ಅಷ್ಟೇ, ಅದಕ್ಕೋಸ್ಕರ ವಿಡಿಯೋ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಕಮೆಂಟ್ ಬಾಕ್ಸ್ ತಿಳಿಸಿ. ಇನ್ನು ಯಾರೆಲ್ಲ ಫಸ್ಟ್ ಟೈಮ್ ನೋಡಿದ್ರೆ ನಮ್ಮ ಚಾನಲ್ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ವಾಚ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.